ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಸಿಂಪಲ್ ಆಗಿರುವಂಥದ್ದು ಹೊಸ ಡಿಸೈನ್ನ ನಾವು ಮಾಡಿ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಲೇಸ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ನಾವಿವಾಗ 4 ಚೈನ್ಗಳನ್ನ ಹಾಕ್ಕೊಳ್ಬೇಕು. 4 ಚೈನ್ ಹಾಕ್ಕೊಂಡು ನೋಡಿ, ಈ ರೀತಿ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಸಿಂಗಲ್ ಕ್ರೋಶೆಯಿಂದ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಇವಾಗ ನಾನು ದಾರ ತೆಗೆದು ಒಂದು ಆ್ಯಂಟಿಕ್ ಬೀಡನ್ನ ತಗೋತಾ ಇದ್ದೀನಿ. ಸೊ ಇಲ್ಲಿ ನಾನು ಸಿಲ್ವರಲ್ಲಿ ಆ್ಯಂಟಿಕ್ ಬೀಡನ್ನ ತಗೊಂಡಿರೋ ಅಂಥದ್ದು. ನಿಮ್ಮಲ್ಲಿ ಯಾವ ಬೀಡ್ ಇದೆಯೋ ಆ ಬೀಡನ್ನ ನೀವು ತಗೊಳ್ಬೋದು. ಬೀಡನ್ನ ಹಾಕಿ ಬೀಡನ್ನ ನಾನು ಲಾಕ್ ಮಾಡ್ಕೋತೀನಿ. ನೋಡಿ, ಈ ರೀತಿ ಇದೆ ಆ್ಯಂಟಿಕ್ ಬೀಡು. ನಾನು ಮೆಟೀರಿಯಲ್ಸ್ನ ಎಲ್ಲಿ ಪರ್ಚೇಸ್ ಮಾಡ್ತೀನಿ ಅನ್ನೋ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸತಿ ನೀವು ಚೆಕ್ ಮಾಡ್ಬೋದು. ಬೀಡನ್ನ ಲಾಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾನು ಲೇಸ್ಗೆ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ಬೀಡನ್ನ ಅಟ್ಯಾಚ್ ಮಾಡಿದಾಗ ಒಂದು ಲೇಸ್ಗೆ ಈ ರೀತಿ ಕಾಣಿಸುತ್ತೆ. ಸೊ ಇಲ್ಲಿ ಗೋಲ್ಡ್ ಕಲರ್ ಬೀಡ್ ಕೂಡ ಅವೈಲೇಬಲ್ ಇದೆ ಈ ಡಿಸೈನಲ್ಲಿ. ನಿಮ್ಗೆ ಯಾವ ಥರ ಬೀಡ್ ಬೇಕೋ ಆ ಥರ ಬೀಡನ್ನ ನೀವು ತಗೊಳ್ಬೋದು. ಇವಾಗ ನಾನು ಚೈನ್ಗಳನ್ನ ಹಾಕೋತಾ ಇದ್ದೀನಿ. 1 2 3 4 5 ಚೈನ್ ಆಗೋದಿಲ್ಲ ಈ ಡಿಸೈನ್ಗೆ. ಆ್ಯಕ್ಚುಲಿ ನಾನಿಲ್ಲಿ ಫ್ಲವರ್ ಬೀಡನ್ನ ತೊಗೊಂಡಿರೋದ್ರಿಂದ ಒಂದು ಚೈನ್ನ ಎಕ್ಸ್ಟ್ರಾ ಹಾಕೋತಾ ಇದ್ದೀನಿ. 6 ಚೈನ್ ಹಾಕ್ಕೊಂಡು ನಾನು ಈ ರೀತಿ ಡಿಸೈನ್ನ ಟರ್ನ್ ಮಾಡ್ಕೋತಾ ಇದ್ದೀನಿ. ಡಿಸೈನ್ನ ಟರ್ನ್ ಮಾಡಿಕೊಂಡು ನೋಡಿ, ಇಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ, ಆ 4 ಚೈನ್ನ ಲಾಕ್ನ ಮೇಲೆ ನಾನು ಲಾಕನ್ನು ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿಕೊಂಡು ನಾನಿವಾಗ 2 ಚೈನ್ ಹಾಕೋತಾ ಇದ್ದೀನಿ. 1 2 ಚೈನ್ ಹಾಕ್ಕೊಂಡು ಮತ್ತೆ ಫ್ರಂಟ್ ಸೈಡ್ಗೆ ನಾನು ಬಟ್ಟೆನ ಟರ್ನ್ ಮಾಡ್ಕೋತಾ ಇದ್ದೀನಿ. ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇವಾಗ ನಾನು ಮುಂಚೆನೇ ದಾರಕ್ಕೆ ಬೀಡನ್ನ ಹಾಕಿ ಇಟ್ಕೊಂಡಿದ್ದೆ, ಆ ಬೀಡನ್ನ ನಾನು ಇವಾಗ ಯೂಸ್ ಮಾಡ್ಕೋತಾ ಇದ್ದೀನಿ. ಬೀಡನ್ನ ಹಾಕಿಟ್ಟಿದ್ನಲ್ಲ, ಸೊ ಒಂದು ಬೀಡನ್ನ ನಾನು ಈ ರೀತಿ ಒಳಗಡೆಗೆ ತಗೊಂಡು ಸೂಜಿ ಮೇಲೆ ದಾರ ತಗೋತಾ ಇದ್ದೀನಿ. ದಾರ ತಗೊಂಡು ಸೇಮ್ ನಾವೇನು ಇಲ್ಲಿ 6 ಚೈನ್ ಹಾಕಿದ್ವಿ ಅಲ್ವಾ, ಅದ್ರ ಒಳಗಡೆನೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸೊ ಈ ರೀತಿ ಹಿಂದೆ ಹೋಗಿರುತ್ತೆ ಬೀಡನ್ನ ಮುಂದೆ ತಗೊಂಡು ಈ ರೀತಿ ಮಾಡ್ಕೊಂಡಾಗ 3 ಲೂಪ್ ಕಾಣಿಸುತ್ತೆ. ಇವಾಗ 2ರಲ್ಲಿ 1 ಮಾಡ್ಕೊಳ್ಳಿ, ಅಂದರೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಇವಾಗ ನಾನು 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ನಾವೇನು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಡಬಲ್ ಕ್ರೋಶೆ ಒಳಗಡೆಗೆ ನಾನು ಲಾಕನ್ನು ಮಾಡ್ಕೋತಾ ಇದ್ದೀನಿ. ಅಂದರೆ ಪಿಕಾಟ್ ಸ್ಟಿಚ್ ಆಗುತ್ತೆ, ಈ ರೀತಿ ನಾನು ಲಾಕನ್ನು ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ಒಂದು ಬೀಡನ್ನ ಒಳಗಡೆಗೆ ತಗೋತಾ ಇದ್ದೀನಿ. ಒಂದು ಬೀಡನ್ನ ಒಳಗಡೆಗೆ ತಗೊಂಡು ಸೂಜಿ ಮೇಲೆ ದಾರ ತಗೊಂಡು ನಾವೇನು 6 ಚೈನ್ ಹಾಕಿದ್ವಿ ಅಲ್ವಾ, ಅದ್ರ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತೆಗೆದ್ರೆ ಈ ಥರ ಬೀಡ್ ಹಿಂದೆ ಹೋಗಿರುತ್ತೆ. ಮುಂದೆ ಮಾಡಿ 2ರಲ್ಲಿ 1 ವರ್ಕ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ನಾನು 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ನಾವೇನು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಡಬಲ್ ಕ್ರೋಶೆಗೆ 3 ಚೈನ್ನ ನಾನು ಲಾಕನ್ನು ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ ಇವಾಗ ಒಂದು ಬೀಡನ್ನ ನಾನು ಒಳಗಡೆಗೆ ತಗೋತಾ ಇದ್ದೀನಿ. ಇವಾಗ ಸೂಜಿ ಮೇಲೆ ದಾರ ತಗೊಂಡು ಸೇಮ್ ಇಲ್ಲಿ 6 ಚೈನ್ ಹಾಕಿದ್ವಿ ಅಲ್ವಾ, ಅದ್ರ ಒಳಗಡೆಗೆ ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕಿ ಅದೇ ಡಬಲ್ ಕ್ರೋಶೆ ಒಳಗಡೆಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ನೋಡಿ, ಇದು ಈ ರೀತಿ ಬರುತ್ತೆ. ಇದೇ ಥರ ಫುಲ್ಲು ಫಿಲ್ ಮಾಡ್ಕೋಬೇಕು ನಾವು. ಇಲ್ಲೇನು ನಾವು 6 ಚೈನ್ ಹಾಕಿದ್ವಿ ಅಲ್ವಾ, ಈ 6 ಚೈನ್ನ ಗ್ಯಾಪು ಫಿಲ್ ಆಗೋವರೆಗೂ ನಾವು ಈ ರೀತಿ ವರ್ಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ಸು ಜೊತೆಗೆ ಆಫ್ಲೈನ್ ಎರಡೂ ಕೂಡ ಇರುತ್ತೆ. ನಿಮ್ಗೆ ಯಾವ ರೀತಿ ಕ್ಲಾಸಸ್ ಬೇಕೋ ಆ ಥರ ಕ್ಲಾಸಸ್ನ ನೀವು ಚೂಸ್ ಮಾಡ್ಕೋಬೋದು. ನೋಡಿ, ನಾವು ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕಿ ಲಾಕ್ ಮಾಡೋದು ಕಂಪಲ್ಸರಿ. ಯಾಕಂದರೆ ನಾವು ಪಿಕಾಟ್ ಸ್ಟಿಚ್ನ ವರ್ಕ್ ಮಾಡ್ತಾ ಇರೋದ್ರಿಂದ ನಮಗೆ ಶೇಪ್ ಕರೆಕ್ಟಾಗಿ ಬರಬೇಕು. ಸೊ ಹಾಗಾಗಿ ಮತ್ತೆ ಇವಾಗ ಒಂದು ಬೀಡನ್ನ ಒಳಗಡೆಗೆ ತಗೊಂಡು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲೇನು ನಾವು 6 ಚೈನ್ ಹಾಕಿರ್ತೀವಿ ಅಲ್ವಾ, ಆ 6 ಚೈನು ಕಂಪ್ಲೀಟಾಗಿ ಫಿಲ್ ಆಗಬೇಕು. ಅಷ್ಟು ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಆದಷ್ಟು ಈ ಡಿಸೈನ್ ಮಾಡ್ಕೋಬೇಕಾದ್ರೆ ಗಮನ ಇಟ್ಕೊಳ್ಳಿ, ಇಲ್ಲಿ ಓವರ್ಲ್ಯಾಪ್ ಆಗಬಾರ್ದು. ಈ ಬೀಡೆಲ್ಲ ಏನು ಹಾಕಿರ್ತೀವಿ ಅಲ್ವಾ, ಓವರ್ಲ್ಯಾಪ್ ಆಗಬಾರ್ದು, ಕರೆಕ್ಟಾಗಿಯೇ ಬರಬೇಕು. ಸೊ ಹಾಗಾಗಿ ಕರೆಕ್ಟಾಗಿ ನೋಡಿಕೊಂಡು ವರ್ಕನ್ನು ಮಾಡ್ಕೊಳ್ಳಿ.
ತುಂಬ ಜಾಸ್ತಿ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಬರೀ ಡಬಲ್ ಕ್ರೋಶೇನೇ ನಾವು ಮಾಡ್ತೀವಿ, ಬೀಡನ್ನ ಹಾಕೋದಿಲ್ಲ, ಹಾಗೆ ಮಾಡ್ತೀವಿ ಅಂದಾಗ ನಮಗೆ ಸ್ಟಿಚಸ್ ಕೌಂಟು ಜಾಸ್ತಿ ಹಿಡಿಯುತ್ತೆ. ಸೊ ಈ ರೀತಿ ಬೀಡ್ಗಳನ್ನ ಹಾಕಿ ನಾವು ಮಾಡ್ಕೋತೀವಿ, ಪಿಕೌಟ್ ಸ್ಟಿಚ್ ಮಾಡ್ತೀವಿ ಅಂತ ಅಂದರೆ ನಾವಿವಾಗ 12 ಮಾಡ್ತೀವಿ 5 ಚೈನ್ ಗ್ಯಾಪ್ಗೆ ಅಂದರೆ. ಸೊ ಈ ರೀತಿ ಮಾಡಬೇಕಾದ್ರೆ ಅದರಲ್ಲಿ ಅರ್ಧ 6 ಅಷ್ಟೇ ಕರೆಕ್ಟಾಗಿ ಮಾಡ್ಕೊಳ್ಳೋಕ್ಕಾಗುತ್ತೆ, ಇಲ್ಲಾಂದರೆ ಇನ್ನೂ 2 ಎಕ್ಸ್ಟ್ರಾ ಕೂಡ ನೀವು ಮಾಡ್ಕೋಬೋದು. ಬಟ್ ಏನು ಅಂತ ಅಂದರೆ ಓವರ್ಲ್ಯಾಪ್ ಆಗಬಾರ್ದು ಒಂದ್ರ ಮೇಲೊಂದು. ಸೊ ನೋಡಿ 6 ಬೀಡ್ ಹಾಕಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ ಇದು ಡಿಸೈನು ಈ ರೀತಿ ಬಂದಿದೆ. ಇವಾಗ ಏನು ಮಾಡ್ತೀನಿ ಅಂತ ಅಂದರೆ ಸ್ಟ್ರೈಟಾಗಿ ನೋಡ್ಕೋಬೇಕು, ನಾವು ಇಷ್ಟು ವರ್ಕ್ ಮಾಡಿದ್ದೀವಲ್ವ, ಇದನ್ನು ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಸಿಂಗಲ್ ಕ್ರೋಶೆಯಿಂದ ಲಾಕನ್ನು ಮಾಡ್ಕೊಳ್ಬೇಕು. ನೋಡಿ ಇದು ಕರೆಕ್ಟಾಗಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ನಾನಿಲ್ಲಿ ಕಂಪ್ಲೀಟಾಗಿ ಸಿಲ್ವರ್ ಕಲರ್ನೇ ಹಾಕ್ಕೊಂಡಿರೋ ಅಂಥದ್ದು ಬೀಡ್ಸು. ಇವಾಗ ಇದನ್ನು ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಇವಾಗ ಮತ್ತೆ ನೆಕ್ಸ್ಟು ನಾವು ಕಂಟಿನ್ಯೂ ಮಾಡಬೇಕಲ್ವಾ. ಸೊ ಅದಕ್ಕೇ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ ಇವಾಗ ಸೇಮ್ ನಾವೇನು ಇಲ್ಲಿ ಬೀಡನ್ನ ಹಾಕಿದ್ವಿ ಅಲ್ವಾ, ಅದೇ ರೀತಿ ಬೀಡನ್ನು ಹಾಕ್ಕೊಳ್ಬೇಕು. ಇಲ್ಲಿ 4 ಚೈನ್ನ ಗ್ಯಾಪ್ ಏನಿದೆ ಅಲ್ವಾ, ಈ 4 ಚೈನ್ನ ಗ್ಯಾಪ್ಗೆ ಕುಚ್ಚು ಬರುತ್ತೆ. ಸೊ ನಿಮಗೆ ಕುಚ್ಚು ಬೇಡ ಅಂತ ಅಂದರೆ ಯಾವ ರೀತಿ ವರ್ಕ್ ಮಾಡ್ಕೋಬೇಕು ಅನ್ನೋದನ್ನು ನೆಕ್ಸ್ಟು ನಾನು ತೋರಿಸಿದ್ದೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಬೀಡನ್ನ ಲಾಕ್ ಮಾಡಿಕೊಂಡು ಈ ರೀತಿ ನಾನು ಲೇಸ್ಗೆ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಫಿಕ್ಸ್ ಮಾಡಿ ಆದಮೇಲೆ ಆ್ಯಸ್ ಇಟ್ ಈಸ್ ನಾನೇನು 6 ಚೈನ್ ಹಾಕಿದ್ದೆ ಅಲ್ವಾ ಹಿಂದಿನ ಬೀಡ್ಗೆ, ಸೊ ಅದೇ ರೀತಿ ಇಲ್ಲೂ ಕೂಡ ನಾನು 6 ಚೈನ್ಗಳನ್ನ ಹಾಕೋತೀನಿ. ನೋಡಿ ಇದು ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ. ನಿಮಗೆ ವಿಡಿಯೋದಲ್ಲಿ ಸ್ವಲ್ಪ ಡಲ್ ಕಾಣಿಸ್ತಾ ಇರ್ಬೋದು, ಬಟ್ ಡೈರೆಕ್ಟಾಗಿ ಸಿಲ್ವರ್ ಬೀಡನ್ನ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇವಾಗ ನಾವು 6 ಚೈನ್ಗಳನ್ನ ಹಾಕ್ಕೊಳ್ಳೋಣ. 6 ಚೈನ್ ಹಾಕ್ಕೊಂಡು ಬೀಡನ್ನ ಈ ಕಡೆ ಇದೆಯಲ್ವಾ 4 ಚೈನ್ ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ, ಆ ಲಾಕ್ ಮೇಲೆ ಲಾಕ್ ಮಾಡೋ ಅಂಥದ್ದು. ನೋಡಿ ಇಲ್ಲಿಗೆ ಇದ್ರ ಮೇಲೆ ಲಾಕ್ ಮಾಡಿಕೊಂಡು ವರ್ಕನ್ನು ಸ್ಟಾರ್ಟ್ ಮಾಡ್ಕೊಳ್ಳೋದು. ಲಾಕ್ ಆದಮೇಲೆ 2 ಚೈನ್ ಹಾಕಿನೇ ನಾವು ನೆಕ್ಸ್ಟ್ ವರ್ಕ್ನ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ 2 ಚೈನ್ ಹಾಕಿ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಈ ರೀತಿ ವರ್ಕನ್ನು ನಾವು ಫಸ್ಟ್ ಆರ್ಚ್ಗೆ ಯಾವ ರೀತಿ ಮಾಡಿದ್ವಿ ಅಲ್ವಾ, ಆ ರೀತಿ ವರ್ಕನ್ನು ಸ್ಟಾರ್ಟ್ ಮಾಡ್ಕೊಳ್ಬೇಕು. ನೋಡಿ 2 ಆರ್ಚ್ ಕಂಪ್ಲೀಟ್ ಆಗಿದೆ. ಸೊ ಇದು ಈ ರೀತಿ ಕಾಣಿಸುತ್ತೆ. 4 ಚೈನ್ ಗ್ಯಾಪ್ಗೆ ಕುಚ್ಚು ಬಿಡೋದು. ಸೊ ನಾನು ಆವಾಗಲೇ ಹೇಳ್ದಂಗೆ ಕುಚ್ಚು ಇಲ್ಲದೆ ಇರೋ ಥರ ಮಾಡಬೇಕಂದ್ರೆ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ನಾನು ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಒಂದು ಆರ್ಚ್ ಎಂಡ್ ಮಾಡಿ ಆದಮೇಲೆ ನಾವೇನು ಮಾಡ್ಕೋಬೇಕು ಅಂದರೆ 2 ಚೈನ್ ಅಷ್ಟೇ ಹಾಕ್ಕೊಳ್ಬೇಕು. ನಿಮಗೆ 2 ಚೈನು ಸ್ವಲ್ಪ ದೂರ ಅನಿಸುತ್ತೆ ಅಂದರೆ ಒಂದೇ ಒಂದು ಚೈನ್ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಆರ್ಚ್ ಎಂಡ್ ಆಗಿದ ತಕ್ಷಣ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶ ಕೂಡ ಹಾಕ್ಕೊಂಡು ನೀವು ಡಿಸೈನ್ನ ಮಾಡ್ಕೋಬೋದು. ನೋಡಿ ನಾನಿಲ್ಲಿ ಒಂದೇ ಅಂದರೆ 2 ಚೈನ್ ಹಾಕ್ಕೊಂಡು ಲಾಕ್ ಮಾಡಿ ಮತ್ತೆ ಬೀಡನ್ನು ಆ್ಯಡ್ ಮಾಡಿಕೊಂಡು ನಾನು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋತೀನಿ. ನೋಡಿ ಈ ರೀತಿ ಸೇಮ್ ಬೀಡನ್ನ ನಾನು ಹಾಕೋತಾ ಇದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ ಸ್ವಲ್ಪ 2 ಚೈನ್ ನಿಮಗೆ ಗ್ಯಾಪ್ ಆಯಿತು ಅಂದರೆ ಒಂದೇ ಒಂದು ಚೈನ್ ಹಾಕಿ ಕೂಡ ನೀವು ವರ್ಕನ್ನು ಮಾಡ್ಕೋಬೋದು. ಸೊ ಬೀಡನ್ನ ಹಾಕ್ಕೊಂಡು ಆ್ಯಸ್ ಇಟ್ ಈಸ್ ನಾವೇನು 6 ಚೈನ್ ಹಾಕಿ ವರ್ಕ್ ಮಾಡಿದ್ವಿ ಅಲ್ವಾ, ಸೊ ಅದೇ ರೀತಿ ವರ್ಕನ್ನು ಮಾಡ್ಕೊಳ್ಳೋ ಅಂಥದ್ದು. ನೋಡಿ ಡಿಸೈನ್ ಈ ರೀತಿ ಬರುತ್ತೆ. ಫ್ರೆಂಡ್ಸ್ ಏನು ನೀವು ನೋಡ್ತಾ ಇದ್ದೀರಾ, ನೋಡಿ ಡಿಸೈನ್ ಕಂಪ್ಲೀಟ್ ಆಗಿದೆ. ನಾನಿಲ್ಲಿ ಕುಚ್ಚು ಕಟ್ಟಿಲ್ಲ, ಬೇಕಂದರೆ ನೀವು ಇಲ್ಲಿ 4 ಚೈನ್ ಗ್ಯಾಪ್ಗೆ ಕುಚ್ಚನ್ನು ಹಾಕ್ಕೋಬೋದು. ಈ ಡಿಸೈನ್ದು ಫೈನಲ್ ಲುಕ್ ಇಷ್ಟೇ. ನಿಮ್ಗೇನಾದರೂ ಕುಚ್ಚು ಬೇಕು ಅಂದರೆ ನಾನು ಅವಾಗಲೇ 4 ಚೈನ್ ಗ್ಯಾಪ್ ಇದೆ ಅಲ್ವಾ, ಅದು ಕುಚ್ಚು ಕೂಡ ಹಾಕ್ಕೊಳ್ಬೋದು. ನಾನು ಇಲ್ಲಿ ಕುಚ್ಚನ್ನ ಹಾಕಿಲ್ಲ. ಸೊ ಫ್ರೆಂಡ್ಸ್ ಇವತ್ತಿನ ಡಿಸೈನ್ದು ಫೈನಲ್ ಲುಕ್ಕು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ಡಿಸೈನ್ಗೆ ನಾನು ಆ್ಯಂಟಿಕ್ ಬೀಡನ್ನ ಯೂಸ್ ಮಾಡಿರೋದ್ರಿಂದ ಮೋರ್ ದೆನ್ 650 ರುಪೀಸ್ ನಾನು ತೊಗೋತೀನಿ. 650ಇಂದ 750ವರೆಗೂ ತೊಗೋತೀನಿ. ನಾರ್ಮಲ್ ಬೀಡನ್ನ ಯೂಸ್ ಮಾಡಿದ್ದು ಅಂದರೆ ನೀವು 500 550 ಈ ರೀತಿ ಕೂಡ ಈ ಡಿಸೈನ್ಗೆ ನೀವು ಚಾರ್ಜ್ ಮಾಡ್ಬೋದು. ಸೊ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಎಷ್ಟು ಲೈಕ್ ಮಾಡ್ತೀರೋ ಅದ್ರ ಮೇಲೆ ಹೊಸ ಹೊಸ ಡಿಸೈನ್ಸ್ ಬರುತ್ತೆ, ಆದಷ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ಮೆಟೀರಿಯಲ್ಸ್ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸತಿ ನೀವು ಚೆಕ್ ಮಾಡ್ಬೋದು. ಕ್ಲಾಸಸ್ ಕಲಿಬೇಕು ಅನ್ನೋರು ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.